ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮಧು ಕಿಚನ್. ಇವತ್ತಿನ ವಿಡಿಯೋದೊಳಗೆ ನಾನು ಒಂದು ಹೊಸ ರೆಸಿಪಿ ಸಮೋಸ ಮಾಡೋದು ಹೆಂಗಂತ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಇವಾಗಂತೂ ಈ ಚಳಿಗಾಲದಾಗ ಸಂಜೆ ಆದರೆ ಸಾಕು ಏನಾರು ತಿನ್ಬೇಕಂತ ಭಾಳ ಅನ್ನಿಸ್ತೈತಿ. ಇಲ್ಲ ಹೊರಗಡೆ ಹೋಗ್ಬೇಕು, ಏನಾರು ಸ್ಟ್ರೀಟ್ ಫುಡ್ ತಿಂದರೋಣ ಅಂತೇಳಿ ಅನ್ನಿಸ್ತೈತಿ. ಬಟ್ ಅಷ್ಟು ಹೆಲ್ದಿ ಇರೋದಿಲ್ಲ. ಸೊ ಅದಕ್ಕೆ ನಾನಿವತ್ತು ಯಾಕೆ ನಾವು ಸ್ವಲ್ಪ ಹೆಲ್ದಿಯಾಗಿ, ಅಷ್ಟು ಪೂರ್ತಿ ಹೆಲ್ದಿನೂ ಅಲ್ಲ ಇದು, ಯಾಕಂದ್ರೆ ನಾವು ಆಯಿಲಿ ಫುಡ್ ತಿಂತೇವೆ. ಸೊ ಸ್ವಲ್ಪ ಹೆಲ್ದಿಯಾಗಿ ಮಾಡೋಣ ಅಂತ ಟ್ರೈ ಮಾಡತ್ತೀನಿ. ಬರ್ರಿ ನಿಮಗೂ ತಿಳಿಸ್ಕೊಡ್ತೀನಿ. ಇಲ್ಲೇ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಲ್ಲ ಅದನ್ನೆಲ್ಲ ತೊಗೊಂಡೇನಿ. ಹೆಲ್ದಿಯಾಗಿ ಯಾಕೆ ಹೇಳಿದೆ ಅಂದರೆ ನಾನು ಇಲ್ಲಿ ಗೋಧಿ ಹಿಟ್ಟು ಯೂಸ್ ಮಾಡೀನಿ. ನಾರ್ಮಲಿ ಮೈದಾಯಿಂದ ಮಾಡ್ತಾರೆ ಸಮೋಸನ. ಯಾವುದೇ ಸಮೋಸ ಶೀಟ್ನ ಬಳಸ್ತೇನೆ, ಗೋಧಿ ಹಿಟ್ಟಲ್ಲಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನಾ ಇವತ್ತು. ಇವಾಗ ನಾವು ಸ್ಟಫಿಂಗ್ ಎಲ್ಲ ಮಾಡ್ಕೋಬೇಕಲ್ಲ, ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ನಿಂಬೆಹಣ್ಣು, ಕೊತ್ತಂಬರಿ, ಕರಿಬೇವು ಸೊಪ್ಪನ್ನು ತಗೊಂಡೇನಿ. ಹಂಗೆ ಸ್ವಲ್ಪ ಸ್ಪೈಸಸ್ನ ತಗೊಂಡೇನಿ. ಯಾಕಂದ್ರೆ ಸ್ಟ್ರೀಟ್ ಫುಡ್ಗೆ ಸ್ವಲ್ಪ ಸ್ಪೈಸಸ್ ಇರಬೇಕು. ಧನಿಯಾ ಪೌಡರ್, ಗರಂ ಮಸಾಲ, ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಚಾಟ್ ಮಸಾಲ. ಇಲ್ಲಿ 2 ಆಲೂಗಡ್ಡೆನ ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡೇನಿ. ಇವಾಗ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 2 ಬೌಲಷ್ಟು ಗೋಧಿ ಹಿಟ್ಟನ್ನ ಜರಡಿ ಹಿಡಿದು ಇಟ್ಕೊಂಡೇನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಂಗೆ ಸ್ವಲ್ಪ ಅಜ್ವೈನ್ ಹಾಕೋದ್ರಿಂದ ನಮ್ಗೆ ಡೈಜೆಷನ್ಗೆ ತುಂಬಾ ಹೆಲ್ಪ್ಫುಲ್ ಇರ್ತೈತಿ. ಸೊ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಇದಕ್ಕೆ ಇವಾಗ ನಾನು 2 ಸ್ಪೂನಷ್ಟು ತುಪ್ಪನ ಕಾಯಿಸ್ಬಿಟ್ಟು ಹಾಕೀನಿ. ತುಪ್ಪ ಹಾಕೋದ್ರಿಂದ ಹೆಲ್ತಿಗೂ ಒಳ್ಳೆಯದು, ಹಂಗೆ ಟೇಸ್ಟು ಚೆನ್ನಾಗಿರ್ತದೆ, ನಮ್ಗೊಂದು ಒಳ್ಳೆ ಕನ್ಸಿಸ್ಟೆನ್ಸಿ ಸಿಗ್ತೈತಿ. ನೀವು ತುಪ್ಪ ಇಲ್ಲ ಅಂದ್ರೆ ಆಯಿಲನ್ನು ಸಹ ಯೂಸ್ ಮಾಡ್ಬೋದು ನೀವು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ಎಲ್ಲ ಹಿಟ್ಟಿನಾಗೂ ಬೆರೆತ್ಕೋಬೇಕು ತುಪ್ಪ. ಯಾವ ರೀತಿ ಆಗಬೇಕಂದ್ರೆ ನಾವು ಹಿಂಗೆ ಒಣ ಹಿಟ್ಟನ್ನು ಉಂಡೆ ಥರ ಮಾಡಿದರೆ ಉಂಡೆ ಆದಂಗೆ ಆಗ್ಬೇಕು ನಮ್ಗೆ. ಅಂದ್ರೇ ನಮ್ಗೆ ಈ ಸಮೋಸ ಮಾಡೋ ಶೀಟ್ನ ಮಾಡ್ಕೊಳಕ್ಕೆ ಈಸಿ ಆಕೈತಿ. ಸೊ ಇಷ್ಟು ನೀಟಾಗಿ ನೀವು ಕಲಿಸ್ಕೊಂಡ್ಮೇಲೆ ಸ್ವಲ್ಪನ ನೀರು ಹಾಕ್ಕೊಂತ ಗಟ್ಟಿಯಾಗಿದ್ದ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ನಮ್ಮ ಡೋ ಯಾವ ರೀತಿ ಇರಬೇಕಂದ್ರೆ ಒಂಥರ ಸ್ಟಿಫ್ ಆಗಿರಬೇಕು. ಇದನ್ನ ಆಮೇಲೆ ನಾವು ಸ್ವಲ್ಪ ನೆನೆಯೋಕ್ಕೂ ಇಡೋಣ. ನೋಡ್ಬೋದಿಲ್ಲ ನೀವು. ಇವಾಗ ಚಪಾತಿ ಮಾಡ್ತೀವಲ್ಲ ನಾವು, ಆ ಹಿಟ್ಟು ಸ್ವಲ್ಪ ಸ್ಮೂತ್ ಇರ್ತೈತಿ, ಅದಕ್ಕಿಂತನೂ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ರೆಡಿ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಮೇಲೆ 1 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ನ ಸವರ್ಕೊಂಡು ಸ್ವಲ್ಪ ಹಿಂಗೆ ನಾದ್ಬಿಟ್ಟು ಇವಾಗ ಒಂದು 20 ನಿಮಿಷ ನೆನೆಯೋಕ್ಕಿಡೋಣ. ಅಲ್ಲಿವರೆಗೂ ಏನು ಮಾಡೋಣ, ನಮ್ಗೆ ಸ್ಟಫಿಂಗ್ ಮಾಡಬೇಕಲ್ಲ ಸಮೋಸಾಗ, ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲೇ ನಾನು ಒಂದು ಬಾಣಲಿ ಒಳಗೆ 1-2 ಸ್ಪೂನಷ್ಟು ಆಯಿಲ್ ಹಾಕೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಒಂದು ಅರ್ಧ ಚಮಚದಷ್ಟು ಸೇರಿಸ್ಕೊಂಡೇನಿ. ಕ್ವಾಂಟಿಟಿ ಜಾಸ್ತಿ ಮಾಡಿಲ್ಲ ನಾ ಇಲ್ಲೇ, ಬರೀ ಒಂದು 2 ಆಲೂಗಡ್ಡೆದ ನಿಮ್ಗೆ ತೋರ್ಸಾಗಂತ ಅಷ್ಟೇ ಮಾಡತ್ತೀನಿ. ಸೊ ಹಾಗಾಗಿ ನಾನು ಕಡಿಮೆ ಹಾಕೀನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಿ ಅದ್ರ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದಕ್ಕೆ ನಾನು ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೆ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, 1 ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿದ್ದೆ, ಅದನ್ನು ಸೇರಿಸ್ಕೊಂಡೇನಿ. ಹಂಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಸ್ವಲ್ಪ ಹುರಿಯೋಣ. ಇವಾಗ ಈರುಳ್ಳಿದು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಬೇಕು. ನೋಡಿದ್ರಲ್ಲ ಇಲ್ಲೇ ಹೆಂಗೆ ಕಲರ್ ಚೇಂಜ್ ಆಗೈತೆ ಅಂತ. ಇವಾಗ ನಾವು ನಮ್ಮ ಸ್ಟಫಿಂಗ್ ಎಷ್ಟು ಕ್ವಾಂಟಿಟಿ ಇತ್ತು ಅದನ್ನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡೇನಿ. ಇವಾಗ ಇದನ್ನ ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಎಲ್ಲ ಸ್ಪೈಸಸ್ ಏನೇನು ಇತ್ತಲ್ಲ ಅದನ್ನೆಲ್ಲನೂ ಹಾಕಿ ಚೆಂದಂಗೆ ಮಿಕ್ಸ್ ಮಾಡೋಣ. ಈ ಸ್ಪೈಸಸ್ ಹಾಕೋದ್ರಿಂದ ನಮಗೆ ಸ್ಟ್ರೀಟ್ ಒಳಗೆ ಏನು ಸಿಗ್ತೈತಲ್ಲ ಅದು ಟೇಸ್ಟಾಗಿ ಬರ್ತೈತಿ. ಸೊ ಮನ್ಯಾಗ ಈಸಿಯಾಗಿ ಮಾಡ್ಬೋದು, ಆರಾಮಾಗಿ ನಮ್ಗೆ ಮನ್ಯಾಗೆಲ್ಲ ಸಿಗ್ತೈತಿದೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಮಾಡೋದು. ಇವಾಗ ನಾನು ಆಲೂಗಡ್ಡೆನೂ ಸೇರಿಸ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿದ್ದು ಹಾಕಿ ಮಿಕ್ಸ್ ಮಾಡೋಣ. ನೀಟಾಗಿ ಎಲ್ಲ ಕಡೆ ಸೇರ್ಕೊಳ್ಳೋಂಗೆ ಮಿಕ್ಸ್ ಆಗಬೇಕು, ಯಾಕಂದರೆ ನಾವು ಸ್ಟಫಿಂಗ್ ಮಾಡ್ತೀವಲ್ಲ ಒಳಗಡೆ, ಅದಕ್ಕೋಸ್ಕರ. ಇವಾಗ ಒಂದು ಅರ್ಧ ನಿಂಬೆಹಣ್ಣಿಂದ ರಸ ಹಾಕೀನಿ ನಾನು. ನಿಂಬೆಹಣ್ಣನ್ನು ಹಿಂಡಿ ರುಚಿ ಚೆನ್ನಾಗಿರ್ತೈತಿ. ಸೊ ಹಾಕ್ರಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ನಿಂಬೆಹಣ್ಣನ್ನು. ಏನು ಮಾಡೋಣ, ಚೆಂದಂಗೆ ಸ್ವಲ್ಪ ಸ್ಮ್ಯಾಶ್ ಮಾಡೋಣ ಎಲ್ಲನೂ. ಇವಾಗ ಆಲೂಗಡ್ಡೆ ಅಷ್ಟೇ ಗಂಟಿದ್ರೆ ಅದು ಸಪ್ಪಾಕೈತಿ, ಸಪ್ಪೆ ಇರ್ತೈತಿ ನಮ್ಗೆ ಸಮೋಸ ತಿನ್ನೋ ಮುಂದೆ. ಆದಷ್ಟು ಈ ಥರ ಸ್ಮ್ಯಾಶ್ ಮಾಡಿ ನಾವು ಸ್ಟಫಿಂಗ್ ಮಾಡಿದ್ರೆ ಚಲೋ ಇರ್ತೈತಿ. ನೋಡ್ರಿ, ರೆಡಿ ಆಯ್ತು ನಮ್ಮ ಸ್ಟಫಿಂಗ್. ಇವಾಗಿಲ್ಲೇ ಸಮೋಸ ಮಾಡೋ ಮುಂದೆ ನಾವು ಮಡಿಸ್ತೀವಲ್ಲ, ಸಮೋಸ ಮಾಡೋ ಮುಂದೆ ಆ ಶೇಪ್ ಮಾಡುವಾಗ ಒಂದೊಂದು ಕಡೆ ಗ್ಯಾಪ್ ಬರ್ತೈತಿ. ಗ್ಯಾಪ್ನ ಗ್ಲೂ ಥರ ಯೂಸ್ ಮಾಡೋಕ್ಕೆ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೊಂಡೆ. 1 ಸ್ಪೂನ್ ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ 1 ಸ್ಪೂನ್ ನೀರು ಹಾಕಿ ಈ ರೀತಿ ಕಲಿಸ್ಬೇಕು. ನೋಡಿದ್ರಲ್ಲ, ಗೋಧಿ ಹಿಟ್ಟು ಇವಾಗ ಹಿಟ್ಟು ರೆಡಿ ಆಗೈತಿ. ನಾನು ಗೋಧಿ ಹಿಟ್ಟಿಂದ ಮಾಡೋಕತ್ತಿದ್ದ ಸಂಬಂಧ ಮೈದಾನ ಜಸ್ಟ್ ನಾನು ಗಮ್ ಥರ ಯೂಸ್ ಮಾಡ್ಕೊಳತ್ತೀನಿ ಅಷ್ಟೇ, ಬಿಟ್ಟರೆ ನಾನು ಪೂರ್ತಿಯಾಗಿ ಮೈದಾ ಮಾಡಿಲ್ಲ. ನಾರ್ಮಲಿ ಹೊರಗಡೆ ಸ್ಟ್ರೀಟ್ ಒಳಗಾಗಲಿ ಬೇರೆ ಹೋಟೆಲ್ ಒಳಗಾಗಲಿ ಮೈದಾಯಿಂದನೇ ಮಾಡ್ತಾರೆ, ನಮ್ಗೆ ಅದು ಅಷ್ಟು ಹೆಲ್ದಿ ಅಲ್ಲ. ಸೊ ಆದ್ದರಿಂದ ನಾನು ಗೋಧಿ ಹಿಟ್ಟಿಂದ ಆದಷ್ಟು ಹೆಲ್ದಿಯಾಗಿ ತಿನ್ನೋಣ ಅಂತ
ಮಾಡಾತೀನಿ. ನೋಡ್ರಿಲ್ಲ ಈ ರೀತಿ ಎಲ್ಲ ಉಳ್ಳಿ ಮಾಡ್ಕೊಂಡ ಒಂದು ಉಳ್ಳಿನ ನಾವು ಚಪಾತಿ ಥರ ಆದಷ್ಟು ಸ್ವಲ್ಪ ತೆಳುನ ಲಟ್ಟಿಸ್ಕೋಬೇಕು. ಚಪಾತಿ ಥರ ಈ ರೀತಿ ನಾ ತೋರಿಸ್ತೀನಿ ನಿಮಗೆ ಎಷ್ಟು ತೆಳು ಅಂತ ನೋಡ್ಬೋದು. ಇಲ್ಲೇ ಚಪಾತಿಗಿಂತನೂ ಸ್ವಲ್ಪ ತೆಳು ಆಗ್ಬೇಕದ, ಈ ರೀತಿ ಮಾಡ್ಕೋಬೇಕು. ಇದು ಅಷ್ಟು ಸ್ಮೂತ್ ಇರಂಗಿಲ್ಲ ನಮ್ಗೆ ಚಪಾತಿ ಥರ. ಸೊ ಆರಾಮಾಗಿ ನೀವು ಶೀಟ್ನ ರೆಡಿ ಮಾಡ್ಬೋದು. ನಾರ್ಮಲಿ ಎಲ್ಲರೂ ರೆಸ್ಟೋರೆಂಟಿಂದನ ಇಲ್ಲ ಬೇರೆ ಗ್ರಾಸರಿ ಶಾಪ್ ಒಳಗಾಗಲಿ ಇಲ್ಲ ಬೇರೆ ಕಡೆ ಎಲ್ಲ ಶೀಟ್ ಸಿಗ್ತಾವೆ ಸಮೋಸ ಮಾಡೋದು, ಅದನ್ನು ತಂದು ಮಾಡ್ಬೋದು. ಅದಕ್ಕಿಂತ ನಮಗೆ ಈಸಿಯಾಗಿ ನಾವು ಇನ್ಸ್ಟೆಂಟ್ ಆಗಿನ ಈ ರೀತಿನೂ ಮಾಡ್ಕೋಬೋದು. ಒಳ್ಳೇದೇ, ನಮಗೆ ಹೆಲ್ದಿಯಾಗಿರ್ತೈತಿ. ಸೊ ಹಾಗಾಗಿ ನೋಡ್ಬೋದು ಇಲ್ಲಿ ಈ ರೀತಿ ನಾನು ಹೆಂಗೆ ಕಟ್ ಮಾಡಿದ್ನಲ್ಲ ಹಂಗೆ ನೀವು ನೈಫ್ ಎಲ್ಲರೂ ಮಾಡಿರಿ. ನಾ ಇಲ್ಲೇ ಪಿಜ್ಜಾ ಕಟ್ರ್ ತೊಗೊಂಡು ಮಾಡೀನಿ, ನೀವು ನೈಫ್ನು ತೊಗೊಂಡು ಈ ರೀತಿ ಕಟ್ ಮಾಡ್ಬೋದು. ನೋಡಿದ್ರಲ್ಲ, ನೀವು ಬೇಕಾದ್ರೆ ದೊಡ್ಡ ಸೈಜು ಮಾಡ್ಬೋದು. ನೋಡ್ರಿ ನಾನಿಲ್ಲಿ ಸಣ್ಣ ಸಣ್ಣ ಮಾಡೀನಿ. ಈ ರೀತಿ ಫಸ್ಟ್ ಹಿಂಗೆ ಫೋಲ್ಡ್ ಮಾಡಿಕೊಂಡು ಆಮೇಲೆ ಅದನ್ನು ಈ ರೀತಿ ಟರ್ನ್ ಮಾಡ್ಕೋಬೇಕು. ನಾ ಯಾವ ರೀತಿ ಮಾಡತ್ತೀನಿ ಅಂತ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ರಿ. ಇವಾಗ ಏನು ಮಾಡೋಣ, ಕೆಳಗಡೆ ಗ್ಯಾಪ್ ಹಾಕಿದ್ದಲ್ಲ, ಸೊ ಅಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಏನು ಕಲಿಸಿಟ್ಟಿದ್ನಲ್ಲ ನಾನು ಅದನ್ನು ಹಚ್ಚಿ ಈ ರೀತಿ ಕೆಳಗಡೆ ಪ್ರೆಸ್ ಮಾಡೋಣ. ಯಾಕಂದರೆ ನಾವು ಇದನ್ನು ಒಂದು ಕೋನ್ ರೀತಿ ರೆಡಿ ಮಾಡ್ಕೋಬೇಕು. ಒಳಗೆ ನೋಡ್ಬೋದಿಲ್ಲ ಹಿಂಗೆ ಸ್ಟಫಿಂಗ್ ಮಾಡ್ಕೋತೀವಿ. ಸೊ ಆ ಕಡೆ ಏನಾರ ಗ್ಯಾಪ್ ಆಗಿಬಿಟ್ರೆ ಏನಾಕೈತಿ, ಆಯಿಲ್ನಾಗ ನಾವು ಕರಿ ಮುಂದೆಲ್ಲ ಹೊರಗೆ ಬಂದುಬಿಡ್ತೈತಿ, ಎಣ್ಣೆನೂ ಹಾಳಾಕೈತಿ, ನಮ್ಮ ಸಮೋಸ ಸರಿಯಾಗಿ ಬರೋದಿಲ್ಲ. ಈ ರೀತಿ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡಿರಿ. ಈಗೇನು ಮೇಲ್ಗಡೆ ಉಳಿದಿರ್ತೈತಲ್ಲ ಉಳಿದಿದ್ದ ಭಾಗನ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಮೂಲಿಗೆಲ್ಲ ಸ್ವಲ್ಪ ಗ್ಯಾಪ್ ಇರ್ತೈತಿ, ಅಲ್ಲೆಲ್ಲನೂ ಸ್ವಲ್ಪ ಮೈದಾ ಹಚ್ಚಿನ ಕ್ಲೋಸ್ ಮಾಡಿ ನೋಡ್ಬೋದಿಲ್ಲ ವಿಡಿಯೋದಾಗ ಹೆಂಗೆ ತೋರ್ಸಾತೀನಲ್ಲ ಇದೇ ರೀತಿನ ನೀವು ಮಾಡ್ರಿ. ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬರ್ತೈತಿ, ಅಷ್ಟು ಮೆತ್ತಿಗಿರಲ್ಲ. ನೀವು ಏನು ಔಟ್ಸೈಡ್ ತಿಂತೀರಲ್ಲ ಅದಕ್ಕಿನ್ನೂ ರುಚಿಯಾಗಿ ಮಸ್ತಾಗಿ ಬರ್ತೈತಿ. ನೋಡೋ ಕರೆಕ್ಟ್ ಪರ್ಫೆಕ್ಟ್ ಆದಂಥ ಸಮೋಸ ರೆಡಿ ಹಾಕವು. ನಾ ಇನ್ನೂ ಒಂದು ಮಾಡಿ ತೋರ್ಸಾತ್ತೇನೆ ನಿಮಗಿಲ್ಲೇ, ಕರೆಕ್ಟಾಗಿ ನೋಡ್ಕೊರಿ. ಫಸ್ಟ್ ಈ ರೀತಿ ಮಾಡಬೇಕು, ಆಮೇಲೆ ಅದನ್ನು ಫೋಲ್ಡ್ ಮಾಡಿ ಅಲ್ಲೇ ಸ್ವಲ್ಪ ಮೈದಾ ಹಿಟ್ಟನ್ನು ಹಚ್ಚಿರಿ. ನೀವು ಆಲ್ರೆಡಿ ಮೈದಾ ಹಿಟ್ಲೇನ ಮಾಡಾಕತ್ತಿದ್ರೆ ಇದನ್ನು ಹಚ್ಚೋ ಅವಶ್ಯಕತೆ ಇಲ್ಲ, ಅದು ಹಿಡ್ಕೊಂತೈತಿ. ಸೊ ನಾವು ಗೋಧಿ ಹಿಟ್ಟಿಂದ ಮಾಡಾಕತ್ತಿದ್ರಿಂದ ನಾವು ಎಣ್ಣೆಗೆ ಹಾಕಿದಾಗ ಸ್ವಲ್ಪ ಓಪನ್ ಆಗಿಬಿಡ್ತೈತಿ. ಅದ್ರಾಗ ಬೇರೆ ಯಾಕಂದ್ರೆ ನಾವು ಶೀಟ್ ರೆಡಿ ಮಾಡ್ಕೊಳ್ಳೋಕೆ ಗಟ್ಟಿಯಾಗಿ ಹಿಟ್ಟು ನಾದಿದ್ವಿ. ಸೊ ಆದ್ದರಿಂದ ಈ ಶೀಟ್ನ ನೀವು ಯಾವಾಗಲೂ ರೆಕ್ಟ್ಯಾಂಗ್ಯುಲರ್ ಒಳಗೆ ಮಾಡಬೇಕು. ಸ್ಕ್ವೇರ್ ಒಳಗೆ ಮಾಡಿದ್ರೆ ನಿಮ್ಗೆ ಈ ರೀತಿ ಫೋಲ್ಡ್ ಮಾಡೋಕೆ ಬರೋಂಗಿಲ್ಲ. ಸ್ವಲ್ಪ ರೆಕ್ಟ್ಯಾಂಗ್ಯುಲರ್ ಒಳಗೆ ಉದ್ದಕ್ಕನೇ ಇರಬೇಕು. ಹಿಂಗೆ ಮಾಡಿರಿ. ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಲೆ ಹೆಂಗೆ ಗ್ಯಾಪ್ ಬಂದೈತಿಲ್ಲ ಅದನ್ನು ನಾವು ಕ್ಲೋಸ್ ಮಾಡ್ಕೋಬೇಕು. ನೋಡಿದ್ರೆಲ್ಲ ರೆಡಿ ಆದವು. ಇದೇ ರೀತಿನ ಎಲ್ಲನೂ ನಾನು ಮಾಡಿ ಇಟ್ಕೊಂಡೇನಿ. ಇವಾಗ ಏನು ಮಾಡೋಣ, ಕರಿಯೋಣ. ಇಲ್ಲಿ ನಾನು ನಮ್ಗೆ ಕರಿಯಾಕೆ ಎಷ್ಟು ಬೇಕಲ್ಲ ಫ್ರೈ ಮಾಡೋಕೆ ಅಷ್ಟು ಆಯಿಲ್ನ ಹಾಕಿ ಬಿಸಿ ಮಾಡ್ಕೊಂಡಿದ್ದೆ. ಒಂದು ಸಲ ಎಣ್ಣೆ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಇವನ್ನ ಫ್ರೈ ಮಾಡಿ. ನೋಡ್ಬೋದು ಇಲ್ಲಿ ಡೀಪ್ ಫ್ರೈ ಮಾಡತ್ತೆ ನಾನು. ಉರಿನ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೋರಿ. ಹೈ ಫ್ಲೇಮಾಗ ಇಟ್ರಿ ಅಂದ್ರೆ ಹೊತ್ತು ಬಿಡ್ತಾವೆ, ಮ್ಯಾಲೆಲ್ಲ ಕೆಂಪಗಾಗ್ತೈತಿ. ಇವಾಗ ಈ ರೀತಿ 2 ನಿಮಿಷ ಮಾಡಿರಿ. ಇಲ್ಲಿ ನೋಡ್ಬೋದು ನೀವು, ಇದ್ರಾಗ ಸ್ವಲ್ಪ ಬಬಲ್ ಬಂದಾವೆ, ಯಾಕಂದರೆ ನಾನು ತುಪ್ಪ ಯೂಸ್ ಮಾಡಿದ್ದೆ. ಸೊ ಅದರಿಂದ ಅಷ್ಟೇ. ಬಟ್ ರುಚಿ ಮಾತ್ರ ಸೂಪರಾಗಿ ಕ್ರಿಸ್ಪಿಯಾಗಿ ಬಂದಿರ್ತಾವೆ. ಸೇಮ್ ಟು ಸೇಮ್ ಏನು ನೀವು ಔಟ್ಸೈಡ್ ತಿಂತೀರಿ ಅದಕ್ಕಿಂತನೂ ಚೆನ್ನಾಗಿ ಬಂದಿರ್ತಾವೆ. ಟ್ರೈ ಮಾಡಿರಿ, ಖಂಡಿತವಾಗ್ಲೂ ನಿಮ್ಮ ಮನೆಯಾಗ ನೀವು ಇದನ್ನು ಟ್ರೈ ಮಾಡಬೇಕು. ಮಾಡಿರಿ. ನೋಡಿರಿ, ನಮ್ಮ ಸಮೋಸ ರೆಡಿ. ಅದು ಆರಾಮಾಗಿ ಮಕ್ಕಳಿಗೆ ಕೊಡ್ಬೋದು, ನಾವು ತಿನ್ಬೋದು. ಸಂಜೆಗೆ ಹೊರಗೆ ಹೋಗ್ಬೇಕಪ್ಪ ಅನ್ನೋದು ಏನೂ ಟೆನ್ಷನ್ ಇರೋಂಗಿಲ್ಲ, ರೊಕ್ಕನೂ ಉಳಿತಾವು. ಎಲ್ಲ ಮನೆಯಾಗಿದ್ದಿದ್ದು ಇಂಗ್ರೀಡಿಯೆಂಟ್ಸ್, ಆಲೂಗಡ್ಡೆ ಇರ್ತೈತಿ, ಗೋಧಿ ಹಿಟ್ಟು ಇರ್ತೈತಿ, ಎಣ್ಣೆ ಇರ್ತೈತಿ. ಮನೆಯಾಗಿದ್ದಿದ್ದನ್ನ ಮನ್ಯಾಗ ಆರಾಮಾಗಿ ಮಾಡಿದ್ರೆ ರೊಕ್ಕನೂ ಸೇವ್ ಆಕ್ಕವು. ನೋಡಿದ್ರಲ್ಲ ನಾವು ಮಾಡಿರೋಂಥ ಸಮೋಸ ಹೆಂಗಾದ್ವು ಅಂಥೇಳಿ. ಇಷ್ಟು ಈಸಿ ಐತಿ. ಐ ಹೋಪ್ ನಿಮ್ಗೆಲ್ಲರಿಗೂ ಅರ್ಥ ಆಗೈತೆ ಅನ್ಕೋತೀನಿ. ಇನ್ನೂ ನಿಮ್ಗೆ ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ, ನಾನು ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ನಾನು ಮಾಡಿದ್ದು ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಲ್ಲ ನೀವೇನಾರ ಸಜೆಷನ್ ಮಾಡಬೇಕು ಅಂತಿದ್ರೂ ಕಮೆಂಟ್ನಾಗ ತಿಳಿಸ್ರಿ. ಮತ್ತು ಇನ್ನೊಂದು, ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಾತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ನು ಫಾಲೋ ಮಾಡಿರಿ. ನಾನು ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಕೊಟ್ಟಿರ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬಾ ಧನ್ಯವಾದಗಳು. ನೀವು ನನ್ನ ವಿಡಿಯೋ ಟೈಮ್ ತೊಗೊಂಡು ನೋಡಿರಿ, ಅದಕ್ಕೆ ಯಾವಾಗಲೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹಿಂಗೆ ನಂಗೆ ಪ್ರೋತ್ಸಾಹ ಮಾಡಿರಿ, ಸಪೋರ್ಟ್ ಮಾಡಿರಿ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ. ಫಾಲೋ ಮಾಡಿ.